ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈಗ ಝೆನ್ಸಿ ಅವರು ಹೇಗಂದ್ರೆ ಟ್ರೆಡಿಷನಲ್ ಆಗಿ ಕಾಣಿಸ್ಕೊಂಡ್ರು ಅದು ಇಂಡೋ ವೆಸ್ಟರ್ನ್ ಸ್ಟೈಲಿಂಗಲ್ಲಿ ಇರುತ್ತೆ ಅಲ್ವಾ? ಅವರುಗಳು ಹೇಗೆ ಯಾವ ಥರ ಟ್ರೆಂಡ್ ಇದೆ ಈಗ? ಚೋಕರಿಂದ ಹಿಡಿದು, ಸೊ ನೆಕ್ ಹೈಟ್ ಇದ್ದರೆ ಚೋಕರ್ ಹಾಕೋಬೋದು, ಅದೇ ನೆಕ್ ಶಾರ್ಟ್ ಇದೆ ಅಂತಂದರೆ ಈ ಥರ ಲಾಂಗ್ ಹಾಕೋಬೇಕು. ಸೊ ಆ ಥರ ಎಲ್ಲ ಸೂಟೇಬಲ್ಲು ನಾವು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೈಟ್ ಇರೋರು ಕಾಲರ್ ಹಾಕ್ಕೊಂಡಿರ್ತಾರೆ, ಅದೇ ಕಾಲರ್ ಹಾಕ್ಕೊಂಡಿದ್ರೆ ನಿಮ್ಗೆ ನೆಕ್ಲೆಸ್ ಅವಶ್ಯಕತೆ ಇರಲ್ಲ, ಲಾಂಗ್ ಹ್ಯಾಂಗಿಂಗ್ಸ್ ಒಂದು ಹಾಕೊಂಡ್ರೆ ಸಾಕು. ಹ್ಯಾಂಗಿಂಗ್ಸು ಇದು ಶಾರ್ಟ್ ಇದೆ ಅಂತಂದರೆ ತುಂಬ ಲಾಂಗ್ ಹಾಕೋಬಾರ್ದು, ಸ್ಟಡ್ ಥರ ಹಾಕೋಬೇಕು ಅವರು. ಅದೇ ನೆಕ್ ಹೈಟ್ ಇದೆ ಅಂತಂದರೆ ನೀವು ಲಾಂಗ್ ಹ್ಯಾಂಗಿಂಗ್ಸ್ ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿ ಸೂಟ್ ಆಗುತ್ತೆ. ಲೆಹಂಗಾ ಥರ ಫೋಲ್ಡ್ ಮಾಡಿಬಿಟ್ಟು ಹಾಕೊಳ್ಳೋರು ಇದ್ದಾರೆ, ಬಟ್ ಅದಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಇರ್ಬೋದು, ಅದು ಸ್ವಲ್ಪ ಒಂದು ಮಿಡ್ಲ್ ಏಜ್ ಆದಮೇಲೆ ಒಂದು ನಾಟ್ಸ್ ಥರ, ಆಮೇಲೆ ಅದಕ್ಕೆ ಸುತ್ತಲೂ ಹೂವು ಮುಡ್ಕೊಂಡು ಆ ಥರ ಇದ್ದಾಗ ನೀಟಾಗಿ ಸೂಟಬಲ್ ಆಗುತ್ತೆ. ಅದೇ ಹೆಣ್ಣು ಚಿಕ್ಕವ್ರು ಇದ್ದಾರೆ ಅಂತಂದರೆ ಅವ್ರು ಫುಲ್ಲು ಉದ್ದ ಜಡೆ ಕುಚ್ಚು ಹಾಕ್ಕೊಂಡು ಕಾಲಿಗೆ ಗೆಜ್ಜೆ ಇರ್ಬೋದು, ಬಳೆ ಇಲ್ಲಿಂದ ಇಲ್ಲಿವರೆಗೂ ಹಾಕ್ಕೊಂಡು ಅದು ಓಡಾಡ್ತಾ ಇದ್ರೆ ಅದು ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಹಾಯ್, ಹಲೋ, ನಮಸ್ತೆ. ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ TV ಸ್ಪೆಷಲ್. ಶ್ರಾವಣ ಮಾಸ, ಹೌದು, ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು ಹಬ್ಬಗಳ ಬರುತ್ತೆ. ಈ ಸಾಲು ಹಬ್ಬಗಳಲ್ಲಿ ಹೇಗೆಲ್ಲ ಮಹಿಳೆಯರು ರೆಡಿ ಆಗ್ಬೋದು. ವರಮಹಾಲಕ್ಷ್ಮಿ ಹಬ್ಬ, ಈ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಹೇಗೆ ಮಾಡೋದು, ಡೆಕೋರೇಷನ್ ಹೇಗೆ, ಸಾರಿ ಡ್ರೇಪಿಂಗ್ ಆಗಲಿ, ಯಾವ ಡ್ರೆಸ್ಸನ್ನು ಹೇಗೆ ಹಾಕ್ಕೋಬೋದು, ಈ ಎಲ್ಲ ಮಾಹಿತಿಯನ್ನು ನಾವು ನೀಡಲಿದ್ದೇವೆ. ಬನ್ನಿ ಹಾಗಾದರೆ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಫ್ಯಾಷನ್ ಎಕ್ಸ್ಪರ್ಟ್, ಬ್ಯೂಟಿ ಮಿಸ್ಸಸ್ ಕರ್ನಾಟಕ 2017 ಶುಭಾ ರಾಜಶೇಖರ್ ಅವರು, ಡಾಕ್ಟರ್ ಶುಭಾ ರಾಜಶೇಖರ್ ಅವರು. ಹಲೋ ಶುಭಾ ಅವರೇ. ನಮಸ್ತೆ, ಹೇಗಿದ್ದೀರಾ? ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ತುಂಬಾ ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದ್ದೀರಾ. ಮೊದಲಿಗೆ ನಿಮ್ಮ ಬಗ್ಗೆ ಹೇಳಿ, ನಂತರ ನಾವು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ವಿವರಣೆ ಕೇಳೋಣ. ಓಕೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಿ ಶುಭಾ ರಾಜಶೇಖರ್, ಬ್ಯೂಟಿ ಮಿಸ್ಸಸ್ ಕರ್ನಾಟಕ 2017, ಹಾಗೆ ತ್ರಿಶೂಲ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಕೂಡ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಮಹಿಳಾ ಘಟಕಕ್ಕೆ ಕಾರ್ಯದರ್ಶಿ ಕೂಡ ಆಗಿದ್ದೀನಿ. ಹಾಗೆ ಜೊತೆಯಲ್ಲಿ ಯೋಗ ಟೀಚರ್ ಕೂಡ ಆಗಿದ್ದೀನಿ, ಮೋಟಿವೇಶ್ನಲ್ ಸ್ಪೀಕರ್, ಸೋಷಿಯಲ್ ಆ್ಯಕ್ಟಿವಿಸ್ಟ್, ಹೀಗೆ ಜ್ಯುವೆಲ್ರಿ ಡಿಸೈನರ್, ಜೆಮಲಾಜಿಸ್ಟ್ ಕೂಡ ಆಗಿದ್ದೀನಿ. ಸೊ ಸ್ಪೋರ್ಟ್ಸ್ ಲೆವೆಲಲ್ಲೂ ಕೂಡ ಇದ್ದೀನಿ, ವಾಲಿಬಾಲ್ ಸ್ಟೇಟ್ ಲೆವೆಲ್ ಪ್ಲೇಯರ್ ಕೂಡ, ಅಥ್ಲೇಟರ್, ಚಾಂಪಿಯನ್ಶಿಪ್, ಹೀಗೆ ಹಲವಾರು ಇದೆ ನಂದು. ಬಹಳಷ್ಟು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಆದ್ರೂ ನಿಮಗೆ ಒಂದು ಟ್ಯಾಗ್ ಲೈನ್ ಏನಂದ್ರೆ ಫ್ಯಾಷನ್ ಎಕ್ಸ್ಪರ್ಟ್ ಅಂತ. ಹೌದು, ಖಂಡಿತ. ಸೊ ನಮಗೆ ಈಗ ಹಬ್ಬದ ಬಗ್ಗೆ ಮಾತಾಡೋಣ ನಾವು. ಖಂಡಿತ. ಸೊ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಮ ಕಡೆಯಿಂದ ಬಂದು ನಮ್ಮ ಹೆಣ್ಮಕ್ಳ, ನಮ್ಮ ಮಾಡೆಲ್ಸ್ ಜೊತೆಯಲ್ಲಿ ಇವತ್ತೊಂದು ವರಮಹಾಲಕ್ಷ್ಮಿ ದಿನಾಚರಣೆ ಆಚರಣೆ ಮಾಡ್ತಾ ಇರೋದು ತುಂಬ ಖುಷಿ ಅನಿಸ್ತಾ ಇದೆ ನಮಗೆ. ಓಕೆ, ನಮಗೆ ದೇವಿನ ಬಹಳ ಸುಂದರವಾಗಿ ಅಲಂಕಾರ ಮಾಡಿದ್ದೀರಾ. ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಚಿಕ್ಕದಾಗಿ, ಅದ್ರ ನಂತರ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಖಂಡಿತ. ಅದಕ್ಕಿಂತ ಮುಂಚೆ ದೇವಿಯ ಒಂದು ಈ ಹಬ್ಬದ ಮಹತ್ವದಿಂದನೇ ಸ್ಟಾರ್ಟ್ ಮಾಡೋಣ. ಖಂಡಿತ. ಹೇಳ್ತೀರಾ? ಓಕೆ, ಸೊ ನಾವು ಯೂಶಲಿ ಹೆಣ್ಮಕ್ಳು, ಲಕ್ಷಾಂತರ ಹೆಣ್ಮಕ್ಳು ಆಗಸ್ಟ್ ತಿಂಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ಯಾಕೆಂತಂದರೆ ಆಷಾಢ ಮುಗಿದ ತಕ್ಷಣ ಶ್ರಾವಣ ಶುರು ಆಗೋದೇ ಆಗಸ್ಟ್ ತಿಂಗಳಿನಲ್ಲಿ. ಸೊ ಆಗಸ್ಟ್ ತಿಂಗಳಿನಲ್ಲಿ ಹಬ್ಬದ ಸುರಿಮಾಲೆ ಅಂತಲೇ ಹೇಳ್ಬೋದು ನಾವು. ಭೀಮ್ನ ಅಮಾವಾಸ್ಯೆಯಿಂದ ಶುರು ಆಗೋದು. ಸೊ ಹಾಗೆ ಪ್ರತಿಯೊಂದು ರಕ್ಷಾ ಬಂಧನ ಇರ್ಬೋದು, ವರಮಹಾಲಕ್ಷ್ಮಿ, ನಾವು ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಹಬ್ಬಗಳಂತಂದರೆ ತುಂಬ ಖುಷಿ ನಮಗೆ. ಯಾಕೆಂದರೆ ನಾವು ಬೇರೆ ರೀತಿಯಲ್ಲಿ ಅಲಂಕಾರ ಮಾಡ್ಕೋಬೋದು, ಬೇರೆ ಬೇರೆ ರೀತಿಯಲ್ಲಿ ಸ್ಯಾರೀಸ್ ಇರ್ಬೋದು, ಡ್ರೆಸ್ಗಳಿರ್ಬೋದು, ಅಥವಾ ಒಡವೆ ಮಾಡಿಸ್ಕೊಳ್ಳೋವಂಥದ್ದು ಇರ್ಬೋದು. ಸೊ ಭಾಳ ಸಂಭ್ರಮ ನಮಗೆ. ಸೊ ಅದ್ರ ಜೊತೆಯಲ್ಲಿ ದೇವಿ ಕೃಪೆ ಕೂಡ ನಮಗೆ ಸಿಗುತ್ತೆ ಹಬ್ಬದ ಜೊತೆಯಲ್ಲಿ. ಸೊ ಹೀಗೆ ಹಬ್ಬನ ಆಚರಣೆ ಮಾಡ್ಬೋದು ನಾವು. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಟ್ರೆಂಡ್ ಅಂದರೆ ಅದು ಹೇಗಾಗಿದೆ ಅಂದರೆ, ಮುಂಚೆ ಎಲ್ಲ ಬರೀ ಮನೆಗಳಿಗೆ ಸೀಮಿತ ಆಗಿತ್ತು. ಹಬ್ಬ ಮನೆಯಲ್ಲೇ ಆಚರಿಸ್ತಾ ಇದ್ರು, ಅಲ್ಲಿಗೆ ಮುಗೀತಿತ್ತು. ಈಗಾಗಲ್ಲ. ಅದು ಹೇಗಂದ್ರೆ ಹಬ್ಬ ಬಂದ್ರೆ ಸಾಕು, ಸೀರೆ ಶಾಪ್ಗಳಿರಲಿ, ಎಲ್ಲ ಟ್ರೆಡಿಷನಲ್ ಔಟ್ಫಿಟ್ ಸೆಂಟರ್ಸ್ಗಳಿರಲಿ, ಫುಲ್ ಆಗೋಗ್ಬಿಡುತ್ತೆ. ಎಲ್ಲ ಮಹಿಳೆಯರಿಗೂ, ಹೆಣ್ಣು ಮಕ್ಕಳಿಗೂ ಸೀರೆ ಆಗ್ಬೋದು, ಲೆಹಂಗಾ ಆಗ್ಬೋದು, ಲಂಗ ದಾವಣಿ ಆಗ್ಬೋದು ಕೊಂಡ್ಕೊಳ್ಳೋದು ಜಾಸ್ತಿ ಅಲ್ವಾ? ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಥರದ್ದು ಹೊಸದೇನಾದ್ರೂ ಬಂದಿರೋದ್ರ ಬಗ್ಗೆ ಹೇಳ್ತೀರಾ? ಖಂಡಿತ. ಇವಾಗ ನೋಡಿ, ನಾವು ಹಬ್ಬ ಇವಾಗೇನು ಒಂದು 15 ದಿವಸ ಅಥವಾ ತಿಂಗಳಿದೆ ಅನ್ನೋಷ್ಟೊತ್ತಿಗೆ ನಾವು ಹೆಣ್ಮಕ್ಳೆಲ್ಲ ಅಲರ್ಟ್ ಆಗಿಬಿಟ್ಟಿರ್ತೀವಿ. ಮೊದಲೇ ಶಾಪಿಂಗ್ ಸ್ಟಾರ್ಟ್
ಸ್ಟಾರ್ಟ್ ಮಾಡಿರ್ತೀವಿ ನಾವು. ಮನೆ ಮಂದಿಗೆಲ್ಲ ನಾವು ವೆರೈಟಿ ಅಂದರೆ ಒಂದು ಟ್ರೆಡಿಷ್ನಲ್ ಲುಕ್ಕಲ್ಲೇ ಇರಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಇವಾಗ ಅದನ್ನು ಜೊತೆಯಲ್ಲಿ ಟ್ರೆಡಿಷ್ನಲ್ ಜೊತೆಲಿ ಇಂಡೋ ವೆಸ್ಟರ್ನ್ ಸ್ಟೈಲ್ ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಸ್ಯಾರೀಸ್ನ ನಾರ್ಮಲಿ ಈ ಥರ ಉಟ್ಕೊಳ್ಳೋದಕ್ಕಿಂತ ಬೇರೆ ಇಂಡೋ ವೆಸ್ಟರ್ನ್ ಸ್ಟೈಲ್ ವೆರೈಟೀಸ್ ಆಫ್ ಡ್ರೇಪಿಂಗ್ ಇರ್ಬೋದು. ಹಾಗೆ ಸಣ್ಣ ದಪ್ಪ ಅಂತಲೂ ಇಲ್ಲ. ಇವಾಗ ನೋಡಿ ಈ ಥರ ಸ್ಯಾರಿ ಆದರೆ ಸ್ವಲ್ಪ ಸಣ್ಣಗಿರೋರು ಉಟ್ಕೋಬೋದು ಸಿಲ್ಕ್ ಸ್ಯಾರಿನ. ಅದೇ ಸ್ವಲ್ಪ ನಾವು ಸ್ವಲ್ಪ ಇದ್ರಾಗಿದ್ದೀವಿ ಅಂತಂದಾಗ ಈ ಮೈಸೂರು ಸಿಲ್ಕ್ ಸೀರೆ, ಕ್ರೇಪ್ ಸೀರೆ ಆ ಥರದ್ದೆಲ್ಲ ಉಟ್ಕೊಂಡ್ರೆ ಸ್ವಲ್ಪ ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸ್ತೀವಿ, ಫ್ಲೋ ಆಗುತ್ತೆ. ಮತ್ತು ಡಾರ್ಕ್ ಕಲರ್ಸ್ನ ಉಟ್ಕೊಂಡ್ರೆ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀವಿ. ಸೊ ಮತ್ತು ಸ್ಟ್ರೈಟ್ ಸ್ಟ್ರೈಪ್ಸ್ ಇದ್ದರೆ ಅದು ಕೂಡ ಸ್ಲಿಮ್ ಆಗಿ ಕಾಣಿಸ್ತೀವಿ. ಸೊ ಈ ಥರ ಚೆಕ್ಸ್ ಇರ್ಬೋದು, ಫ್ಲವರ್ಸ್ ಆ ಥರದ್ದೆಲ್ಲ ಪ್ಯಾಟ್ರನ್ಸ್ ಇದ್ದಾಗ ಸಣ್ಣಗಿರೋರು ಉಟ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅದು. ಓಕೆ, ಈ ಸೀರೆಗಳ ಜೊತೆ ಈಗ ಜ್ಯುವೆಲರಿಗಳು ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತೆ. ಬರೀ ಸಾರಿ ಸೆಂಟರ್ಗಳಲ್ಲ, ಜ್ಯುವೆಲರಿ ಶಾಪ್ಗಳು ಅಷ್ಟೇ. ಸೊ ಈಗ ಬಂಗಾರದಾಗ್ಲಿಲ್ಲ ಅಂದ್ರೆ ಈಗ ಇಮಿಟೇಷನ್ ಜ್ಯುವೆಲರಿಗಳು ಅಲ್ಲ. ಹೌದು. ಸೊ ನೋಡಿ ಜ್ಯುವೆಲ್ರೀಸ್ನಲ್ಲೂ ಅಷ್ಟೇ ನಾವು ಯೂಶಲಿ ಟೆಂಪಲ್ ಜ್ಯುವೆಲ್ರೀಸು, ಎಥ್ನಿಕ್ಕು, ಸ್ಟೋನ್ ಐಟಮ್ಸು, ಡೈಮಂಡ್ ಫಿನಿಶಿಂಗು ಈ ಥರ ಸುಮಾರು ವೆರೈಟೀಸ್ ಇರುತ್ತೆ ನಮಗೆ. ಸೊ ಈವನ್ ಬೀಡ್ಸ್ಗಳಲ್ಲೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ನೀವು ಹಾಕಿದ್ದೀರಾ. ಸೊ ಇದು ಬಂದು ಎಮ್ರಾಲ್ಡ್ ಬೀಡ್ಸ್, ಅದು ಸೊ ಕಟಿಂಗ್ ಬೀಡ್ಸ್ ಇದೆ. ಸೊ ಇದು ಬಂದು ಟೆಂಪಲ್ ಜ್ಯುವೆಲ್ರಿ. ಓಕೆ, ಸೊ ಹಾಗೆ ಮತ್ತು ಇದು ಸ್ಟೋನ್ ಐಟಮ್ಸ್ ಅಂದರೆ ಲೈಕ್ ಡೈಮಂಡ್ ಫಿನಿಶಿಂಗ್ ಬರುತ್ತೆ ಅಥವಾ ಡೈಮಂಡ್ ಜ್ಯುವೆಲ್ರಿ ಅಂತ ಹೇಳ್ತೀವಿ ಅದನ್ನು. ಸೊ ಎಥ್ನಿಕ್, ಆ್ಯಂಟಿಕ್ ಆ ಥರ ಚೋಕರಿಂದ ಹಿಡಿದು, ಸೊ ನೆಕ್ ಹೈಟ್ ಇದ್ದರೆ ಚೋಕರ್ ಹಾಕೋಬೋದು. ಅದೇ ನೆಕ್ ಶಾರ್ಟ್ ಇದೆ ಅಂತಂದರೆ ಈ ಥರ ಲಾಂಗ್ ಹಾಕೋಬೇಕು. ಸೊ ಆ ಥರ ಎಲ್ಲ ಸೂಟೇಬಲ್ ನಾವು ನೋಡಿಕೊಂಡು ಹಾಕೋಬೇಕಾಗುತ್ತೆ. ಓಕೆ, ಅಂದರೆ ನಿಮ್ಮ ಪ್ರಕಾರ ಈಗ ಕತ್ತು ಚಿಕ್ಕದಾಗಿದ್ದರೆ ಚೋಕರ್ ಹಾಕೋಬೇಕು. ಆಮೇಲೆ ಹೌದು, ಹ್ಯಾಂಗಿಂಗ್ಸು ಇದು ಶಾರ್ಟ್ ಇದೆ ಅಂತಂದರೆ ತುಂಬ ಲಾಂಗ್ ಹಾಕೋಬಾರ್ದು, ಸ್ಟಡ್ ಥರ ಹಾಕೋಬೇಕು ಅವರು. ಅದೇ ನೆಕ್ ಹೈಟ್ ಇದೆ ಅಂತಂದರೆ ನೀವು ಲಾಂಗ್ ಹ್ಯಾಂಗಿಂಗ್ಸ್ ಹಾಕೊಂಡ್ರೆ ಬ್ಯೂಟಿಫುಲ್ ಆಗಿ ಸೂಟ್ ಆಗುತ್ತೆ. ಓಕೆ, ಅಂದ್ರೆ ನೀವು ಪರ್ಸನಾಲಿಟಿಗೆ ತಕ್ಕಂತೆ ಸ್ಟೈಲಿಂಗ್ ಮಾಡಬೇಕು. ಸಾರಿನೂ ಅಷ್ಟೇ ಅಲ್ವಾ, ಏನೋ ಒಂದು ಸಾರಿ ಇಷ್ಟ ಆಯ್ತು ತಗೊಳ್ಳೋದು ಹಾಕೊಳ್ಳೋದು ಅಲ್ಲ. ಹೌದು, ಇವನ್ ನಾವು ಇವಾಗ ಸ್ಯಾರಿ ಒಂದೇ ಅಂತಲ್ಲ, ಇವಾಗ ನಾವು ಎಕ್ಸಾಂಪಲ್ ಬ್ಲೌಸು ಕೂಡ ಅಷ್ಟೇ. ಸೊ ಶಾರ್ಟ್ ನೆಕ್ ಇದೆ ಅಂದರೆ ಸ್ವಲ್ಪ ಡೀಪು ನೆಕ್ನ ಹೊಲಿಸ್ಕೋಬೇಕಾಗುತ್ತೆ. ಅದೇ ಹೈಟ್ ಇದೆ ಅಂತಂದಾಗ ಕಾಲರ್ ನೆಕ್ಕು, ಸೊ ಕ್ಲೋಸ್ಡು ಆ ಥರದ್ದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಅವ್ರಿಗೆ. ಓಕೆ, ಸೊ ಈಗ ಜೆನ್ಜಿ ಅವರು ಹೇಗಂದ್ರೆ ಟ್ರೆಡಿಷನಲ್ ಆಗಿ ಕಾಣಿಸ್ಕೊಂಡ್ರು ಅದು ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ಅಲ್ಲಿ ಇರುತ್ತೆ ಅಲ್ವಾ. ಅವರುಗಳು ಹೇಗೆ, ಯಾವ ತರ ಟ್ರೆಂಡ್ ಇದೆ ಈಗ ಅವರಿಗೆ ಹಬ್ಬಗಳ ಟೈಮಲ್ಲಿ, ಯಾವ ತರ ಮಿಕ್ಸ್ ಮ್ಯಾಚ್ ಮಾಡ್ತಾರೆ ಅಂದ್ರೆ ಲೈಕ್ ಅವರು ಜಾಸ್ತಿ ಜ್ಯುವೆಲರೀಸ್ ಹಾಕೊಳ್ಳಲ್ಲ. ಸೊ ಅದೇ ನಾನು ಹೇಳಿದ್ದು. ಫಾರ್ ಎಕ್ಸಾಂಪಲ್ ಇವಾಗ ಹೈಟೆಕ್ ಇರೋರು ಕಾಲರ್ ಹಾಕೊಂಡಿರ್ತಾರೆ. ಅದೇ ಕಾಲರ್ ಹಾಕೊಂಡಿದ್ರೆ ನಿಮ್ಗೆ ನೆಕ್ಲೆಸ್ ಅವಶ್ಯಕತೆ ಇರಲ್ಲ, ಲಾಂಗ್ ಹ್ಯಾಂಗಿಂಗ್ಸ್ ಒಂದು ಹಾಕೊಂಡ್ರೆ ಸಾಕು, ಅವಾಗ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದನ್ನೇ ನಾನು ಹೇಳೋದಕ್ಕೆ ಇಷ್ಟಪಟ್ಟೆ. ಇನ್ನು ಮಹಿಳೆಯರು ಅವ್ರ ಏಜ್ ಕರೆಕ್ಟ್ ಆಗಿ ಅವರು ಡ್ರೆಸ್ಸಿಂಗ್ ಮಾಡ್ಬೋದು ಅಂತ ಹೇಳ್ತೀರಾ? ಹೌದು. ಸೊ ಈಗ ನೋಡಿ ಫಾರ್ ಎಕ್ಸಾಂಪಲ್ ಚಿಕ್ಕ ಹುಡುಗಿಯರು ಅಂತಂದ್ರೆ ಅವ್ರು ಹಾಫ್ ಲೆಹಂಗಾ, ದಾವಣಿ, ಜಡೆ ಕುಚ್ಚು ಆ ಥರದ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ನಿಮ್ ಪ್ರಕಾರ ಸ್ವಲ್ಪ ಏಜ್ ಆದ್ಮೇಲೆ ಲಂಗ ದಾವಣಿ ಹಾಕಂಗಿಲ್ಲ ಅಂತಲ್ಲ? ಹಂಗೇನಿಲ್ಲ, ಬಟ್ ಲೈಕ್ ಸೂಟಬಲ್ ಇರಬೇಕು, ಆ ಬಾಡಿ ಅದಕ್ಕೆ ಸೂಟಬಲ್ ಇರಬೇಕು. ಸೊ ಅದನ್ನೇ ಇವಾಗ ನೋಡಿ ಸ್ಯಾರಿನಲ್ಲಿ, ಅದೇ ಇವಾಗ ಸ್ಯಾರಿನಲ್ಲೇ ನಾವು ಲೆಹಂಗಾ ತರ ಫೋಲ್ಡ್ ಮಾಡಿಬಿಟ್ಟು ಹಾಕೊಳ್ಳೋರು ಇದ್ದಾರೆ. ಸೊ ಅದೂ ಸೂಟ್ ಆಗುತ್ತೆ, ಬಟ್ ಅದಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಇರ್ಬೋದು, ಅದು ಸ್ವಲ್ಪ ಒಂದು ಮಿಡ್ಲ್ ಏಜ್ ಆದಮೇಲೆ ಒಂದು ನಾಟ್ಸ್ ಥರ, ಆಮೇಲೆ ಅದಕ್ಕೆ ಸುತ್ತಲೂ ಹೂವು ಮುಡ್ಕೊಂಡು ಆ ಥರ ಇದ್ದಾಗ ನೀಟಾಗಿ ಸೂಟಬಲ್ ಆಗುತ್ತೆ. ಅದೇ ಹೆಣ್ಣು ಚಿಕ್ಕವ್ರು ಇದ್ದಾರೆ ಅಂತಂದರೆ ಅವ್ರು ಫುಲ್ಲು ಉದ್ದ ಜಡೆ ಕುಚ್ಚು ಹಾಕ್ಕೊಂಡು ಕಾಲಿಗೆ ಗೆಜ್ಜೆ ಇರ್ಬೋದು, ಬಳೆ ಇಲ್ಲಿಂದ ಇಲ್ಲಿವರೆಗೂ ಹಾಕೊಂಡು ಅದು ಓಡಾಡ್ತಾ ಇದ್ರೆ ಅದು ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ, ಹೌದಲ್ವಾ? ಹೌದು. ಸೊ ನೀವು ವರಮಹಾಲಕ್ಷ್ಮಿಗೂ ಅಷ್ಟೇ ಸುಂದರವಾಗಿ ಅಲಂಕಾರ ಮಾಡಿಸಿದ್ದೀರಾ. ಇದನ್ನು ಇದಕ್ಕೂ ಬಹಳ ಈಗ ಟ್ರೆಂಡಲ್ಲಿ ಬಹಳಷ್ಟು ಸೀರೆಗಳು ಅವೈಲಬಲ್ ಇದೆ. ಹೌದು. ಸೊ ಇದು ಲಕ್ಷ್ಮಿ ಕೂರಿಸೋದ್ರಲ್ಲೂ ಅಷ್ಟೇ ನಿಮಗೆ ವೆರೈಟೀಸ್ ಆಫ್ ಲಕ್ಷ್ಮಿಗಳನ್ನ ಕೂರಿಸ್ಬೋದು. ನಾರ್ಮಲ್ ಆಗಿ ನಮ್ಮ ಕೈಲಿ ಏನೂ ಆಗಲ್ಲ ಅಂತಂದರೆ ಜಸ್ಟ್ ನಾವು ಒಂದು ಬಿಂದಿಗೆಗೆ, ಕಳಸದ ಬಿಂದಿಗೆಗೆ ಮುಖವಾಡ ಇಟ್ಬಿಟ್ಟು ಸುಮ್ಮನೆ ಸ್ಯಾರಿ ಡ್ರೇಪ್ ಮಾಡಿ ಮಾಡ್ಬೋದು. ಸೊ ಜೊತೆಯಲ್ಲಿ ಇವಾಗ ಇದು ನೋಡಿ, ಇದು ಬಂದು ದರ್ಬಾರ್ ಲಕ್ಷ್ಮಿ ಅಂತ. ಯಾಕೆ ಅಂತಂದರೆ ಒಂದು ದರ್ಬಾರ್ನಲ್ಲಿ ಕೂತಿರೋಗೆ ಯಾವ ರೀತಿ ಕಾಣಿಸುತ್ತೆ ಆ ರೀತಿಯಾಗಿದೆ ಇದು ಲಕ್ಷ್ಮಿ. ಸೊ ಅವ್ರು ಕಾಲ್ ಮೇಲೆ ಕಾಲು ಹಾಕೊಂಡು ದರ್ಬಾರ್ ಸ್ಟೈಲ್ನಲ್ಲಿ ಇದೆ. ಹಾಗೆ ಟೆಂಪಲ್ದು ಬರುತ್ತೆ, ಇನ್ನು ವೆರೈಟೀಸ್ ಆಫ್ ಲಕ್ಷ್ಮೀಸ್ ಈ ಥರ ಇರುತ್ತೆ. ದೇವಸ್ಥಾನಗಳಲ್ಲಿ ಮೂರ್ತಿಗಳು ಆ ಥರ ಎರಡು ಕಾಲು ಜೋಡಿಸ್ಕೊಂಡು ಕೂತ್ಕೊಂಡು ಅಥವಾ ನಮಸ್ಕಾರ ಸ್ಥಿತಿಲೋ ಅಥವಾ ಈ ಥರ ಸ್ಥಿತಿನಲ್ಲೋ ಇರ್ತಾರೆ, ಅದನ್ನು ಟೆಂಪಲ್ ಲಕ್ಷ್ಮಿ ಅಂತ ಹೇಳ್ತೀವಿ. ಸೊ ಹೀಗೆ ವೆರೈಟೀಸ್ ಆಫ್ ಲಕ್ಷ್ಮಿ ಇವತ್ತು ಅವೈಲಬಲ್ ಇದೆ. ಸೊ ಇದಕ್ಕೂ ಸಾರಿ ಡ್ರೇಪರ್ಸ್ ಆಗ್ಬೋದು ಅಥವಾ ವರಮಹಾಲಕ್ಷ್ಮಿ ಸಾರಿ ಡ್ರೇಪರ್ಸೇ ಅವೈಲಬಲ್ ಇದಾರಲ್ವಾ? ಖಂಡಿತ. ಇವತ್ತಿನ ದಿವಸ ಸ್ಯಾರಿ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪರ್ಸ್ ಡೆಕೋರೇಷನ್ ಮಾಡೋದಕ್ಕೆ ಅಂತಲೇ
ಸಾಕಷ್ಟು ಈವೆಂಟ್ಸ್ ಆರ್ಗನೈಸರ್ಸ್ ಇದ್ದಾರೆ ಅದಕ್ಕೆ. ಹೌದಾ? ಹೌದು. ಜೊತೆನಲ್ಲಿ ಬಂದು ಕಲಿಸ್ಕೊಡೋಂಥದ್ದು ಕ್ಲಾಸಸ್ ಕೂಡ ನಡೀತಾ ಇದೆ ಇವಾಗ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಏನೋ ಒಂದು ಖುಷಿ, ನಾವು ಅಲಂಕಾರ ಮಾಡಬೇಕು, ನಮ್ಮನೆ ಲಕ್ಷ್ಮಿ ಬೇರೆಯವ್ರ ಮನೆ ಲಕ್ಷ್ಮಿಗಿಂತ ಬಹಳ ಅದ್ಭುತವಾಗಿ ಕಾಣಿಸ್ಬೇಕು ಅನ್ನೋ ಒಂದು ರೀತಿನಲ್ಲಿ ಇವತ್ತು ಎಲ್ಲರೂ ಏನು ಡೆಕೋರೇಟಿವ್ ಐಟಮ್ಸಿಂದ ಹಿಡಿದು ತಾವೇ ಕಲ್ತ್ಕೊಂಡು ಆ ಕ್ಲಾಸಸ್ನಲ್ಲಿ ತಾವೇ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡೋದನ್ನ ನಿಜವಾಗ್ಲೂ ಕಲಿತಾ ಇದ್ದಾರೆ. ವರ್ಕ್ಶಾಪ್ಸ್ ನಡೀತಾ ಇದೆ, ಆನ್ಲೈನ್ ನಡೀತಾ ಇದೆ. ಹೌದು. ಓಕೆ ಓಕೆ. ಸೊ ಆ ಥರ ಎಲ್ಲ ನಡೀತಾ ಇದೆ. ಹಾಗಾಗಿ ಹೆಣ್ಮಕ್ಳು ಎಲ್ಲ ವೆರೈಟೀಸು, ಇವನ್ ನಾವು ಅರ್ಶಿನ ಕುಂಕುಮ ಕೊಡೋದ್ರಿಂದ ಹಿಡಿದು ಒಬ್ಬರಿಗೆ ತಾಂಬೂಲನ ಯಾವ ರೀತಿ ಕೊಡಬೇಕು ಅನ್ನೋದ್ರಿಂದ ಹಿಡಿದು ಸೊ ಅಲಂಕಾರದವರೆಗೂ ವೆರೈಟೀಸ್ ಆಫ್ ಥಿಂಗ್ಸ್ ಇವತ್ತೊಂದು ದಿವಸ ಅವೈಲಬಲ್ ಇದೆ ಮಾರ್ಕೆಟ್ನಲ್ಲಿ. ಮುಂಚೆ ಎಲ್ಲ ಮದುವೆಗಳು ಅಂತ ಸಮಾರಂಭಗಳಿಗೆ ಮಾತ್ರ ಮಾಡೋರು. ಹೌದು. ಈಗ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಒಂದು ಬಿಸ್ನೆಸ್ ರೂಪನೂ ಪಡೆದಿದೆ. ಖಂಡಿತ. ಈ ಟೈಮಲ್ಲಿ ಹಬ್ಬಗಳ ಟೈಮ್ನಲ್ಲಿ ಹೂದವ್ರಿಗಿರ್ಬೋದು ಅಥವಾ ಡೆಕೋರೇಟಿವ್ ಐಟಮ್ಸ್ ಅವ್ರಿಗಿರ್ಬೋದು, ಸ್ಯಾರೀಸ್ ಇರ್ಬೋದು, ಜ್ಯುವೆಲ್ರಿ, ಗೋಲ್ಡ್, ಇಮಿಟೇಷನ್ ಯಾವುದೇ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಸ್ಟಿಕ್ಕರಿಂದ ಹಿಡಿದು ನಿಮಗೆ ಪ್ರತಿಯೊಬ್ಬರಿಗೂ ಒಂದು ಬಿಸ್ನೆಸ್ ಎಕ್ಸ್ಪೀರಿಯನ್ಸೇ ಅಂತ ಹೇಳ್ಬೋದು. ಮುಂಚೆನೆ 1-2 ತಿಂಗಳು ಮುಂಚೆನೆ ಎಲ್ಲ ಸ್ಟಾಕ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಓಕೆ. ಸೊ ಶುಭ ಅವರೇ, ಬಹಳಷ್ಟು ವಿಷಯಗಳ ಬಗ್ಗೆ ಹೇಳಿದ್ರಿ. ಹೌದು. ನಿಮ್ಮ ಮಾಡೆಲ್ಸ್ ಕರಿತೀರಾ? ಖಂಡಿತ. ದೀಪ ಹಚ್ಚೋದ್ರ ಮುಖಾಂತರ ಇವತ್ತಿನ ದಿವಸ ನಮ್ಮ ಆ ಮಾಡೆಲ್ಸ್ ಅಂತಂದರೆ ನಾವು ಬ್ಯೂಟಿಫೈ ಕರ್ನಾಟಕ ಕ್ರೌನ್ಸ್ ಅಂತ ಹೇಳಿ ರೀಸೆಂಟಾಗಿ ಅಷ್ಟೇ ಈವೆಂಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಮಾಡೆಲ್ಸ್ ವಿನ್ನರ್ ಆಗಿರೋಂಥ ಮಾಡೆಲ್ಸ್ನ ಮಿಸ್ ಮತ್ತು ಮಿಸ್ಸಸ್ ಕ್ಯಾಟಗರಿನಲ್ಲಿ ಅವರೆಲ್ಲ ಇವತ್ತು ನಮಗೋಸ್ಕರ ಬಹಳ ಅದ್ಭುತವಾಗಿ ರೆಡಿಯಾಗಿ ಬಂದಿದ್ದಾರೆ. ಅವ್ರನ್ನ ಕರಿತೀನಿ ಇವಾಗ ನಾನು. ಓಕೆ, ಬನ್ನಿ. ಎಸ್, ಪ್ಲೀಸ್ ಕಮ್. ಶುಭ ಅವರೇ, ಟ್ರೆಂಡ್ ಬಗ್ಗೆ ಮಾತಾಡಿದ್ವಿ, ಸಾರೀಸ್ ಟ್ರೆಂಡ್ ಬಗ್ಗೆ ಮಾತಾಡಿದ್ವಿ, ಈವನ್ ವರಮಹಾಲಕ್ಷ್ಮಿ ಇವೆಂಟ್ನು ಆರ್ಗನೈಸ್ ಮಾಡೋದ್ರ ಬಗ್ಗೆನೂ ಮಾತಾಡಿದ್ವಿ. ನಿಮ್ಮ ಮಾಡೆಲ್ಸ್ ಕರೆಯೋದಕ್ಕಿಂತ ಮುಂಚೆ ನಮಗೆ ನೀವು ವರಮಹಾಲಕ್ಷ್ಮಿ ಹಬ್ಬದ್ದು ಒಂದಿಷ್ಟು ಹೇಳ್ತೀನಿ ಅಂತ ಹೇಳಿದ್ರಿ, ವಿವರಿಸ್ತೀನಿ. ಖಂಡಿತ. ಇವಾಗ ಅಷ್ಟಲಕ್ಷ್ಮಿಗಳು ಅಂತಂದರೆ ಧನ, ಧಾನ್ಯ, ಸಂಪತ್ತು, ಜ್ಞಾನ, ಆಮೇಲೆ ಗಜಲಕ್ಷ್ಮಿ, ಆದಿಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಗಳು ಅಂತಂದರೆ ಅಷ್ಟಶಕ್ತಿಗಳು ನಮಗೆ ಈ ವ್ರತದಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಸಿಗುತ್ತೆ. ನಮ್ಮ ಸಂಸಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸೊ ಕುಟುಂಬದ ಆರೋಗ್ಯ ಇರ್ಬೋದು, ಪ್ರತಿಯೊಂದು ಈ ವ್ರತ ಮಾಡೋದ್ರಿಂದ. ಅದರಲ್ಲೂ ಬೆಳಗ್ಗಿನ ಜಾವ ಮನೆ ನಾವೇನು ಹಬ್ಬದ ದಿವಸ ಸ್ನಾನನ ನೀಟ್ ಮಾಡಿ, ಪೂಜಾ ರೂಮ್ನ ಕ್ಲೀನ್ ಮಾಡಿ, ಹಾಗೆ ರಂಗೋಲೆ ಇಟ್ಟು ಲಕ್ಷ್ಮಿ ಅಲಂಕಾರ ಮಾಡಿ, ಅದಕ್ಕೆ ವಿಶೇಷವಾದಂಥ ನೈವೇದ್ಯಗಳನ್ನು ಮಾಡಿ, ಸೊ ಉಪವಾಸ ಇದ್ದು ಪೂಜೆ ಮಾಡಿದಾಗ ಅಷ್ಟು ಫಲಗಳು ನಮಗೆ ಸಿಗುತ್ತೆ. ನಮ್ಮ ಸಂಸಾರ, ಕುಟುಂಬ ಇರ್ಬೋದು ಸುಖವಾಗಿ ಇರುತ್ತೆ ಅನ್ನೋದಕ್ಕೆ ಒಂದು ನಿರ್ಧಾರ ಆಯಿತು. ಓಕೆ. ಸೊ ನೀವು ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತೀರಾ? ಹೌದೌದು. ಅದ್ರ ಜೊತೆಯಲ್ಲಿ ಅಷ್ಟಲಕ್ಷ್ಮಿ ಅಷ್ಟೋತ್ತರ, ಕನಕದಾರ ಸ್ತೋತ್ರ, ಸ್ತ್ರೀ ಸೂಕ್ತಂ ಸ್ತೋತ್ರ, ಸೊ ಇಷ್ಟೆಲ್ಲ ಸ್ತೋತ್ರಗಳನ್ನು ನಾವು ಪಠಿಸಿದಾಗ ಇದಕ್ಕೆ ಇನ್ನಷ್ಟು ಪುಣ್ಯ ನಮಗೆ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ. ನೀವು ಹೇಗೆ ಆಚರಿಸ್ತೀರಾ? ಅಂದರೆ ಈಗ ಮನೆಯಲ್ಲಿ ವರಮಹಾಲಕ್ಷ್ಮಿ ಕೂರಿಸಿದಾಗ ಬೆಳಗ್ಗೆನೆ ಎದ್ದು ಎಲ್ಲ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಬೆಳಗ್ಗಿನ ಜಾವ ಕಳಸ ಜೋಡಣೆ ಮಾಡ್ತೀವಿ. ಕ್ಲೀನಾಗಿ ಶುಚಿತ್ವ ಪಡ್ಕೊಂಡು ಆಮೇಲೆ ಪ್ರಾಪರಾಗಿ ನಾವು ಕಳಸನ ಸ್ಥಾಪನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೆಳಗಿನ ಜಾವ ಕಳಸ ಬೇರೆ, ಉತ್ಸವ ಮೂರ್ತಿ ಬೇರೆ ಇರುತ್ತೆ. ಓಕೆ. ಸೊ ವೀಳ್ಯದೆಲೆ ಇಟ್ಬಿಟ್ಟು, ತೆಂಗಿನಕಾಯಿ, ಅರಿಶಿನ ಕುಂಕುಮ, ಅದರೊಳಗೆ ಅಕ್ಕಿ ಅಥವಾ ನೀರಿನಲ್ಲಿ ಸೊ ಚಿನ್ನ ಬೆಳ್ಳಿಯಿಂದ ಹಿಡಿದು ಎಲ್ಲ ಅದರೊಳಗೆ ಹಾಕಿ ಅರಿಶಿನ ಕೊಂಬಿಂದ ಹಿಡಿದು ಕಟ್ಟಿಬಿಟ್ಟು ಕಳಸನ ಇಟ್ಟು ಅದಕ್ಕೆ ನಾವು ಬೇಕಂದರೆ ಮುಖವಾಡ ಇಟ್ಟು ಅಲಂಕಾರ ಮಾಡುವಂಥದ್ದು. ಸೊ ಆವಾಗ ನಾವು ದೇವಿಗೆ ವಿಶೇಷವಾಗಿ ನೈವೇದ್ಯ ಇಷ್ಟ ಅಂತಂದರೆ ಹೋಳಿಗೆ ಮಾಡೋವಂಥದ್ದು, ಮತ್ತು ಲಕ್ಷ್ಮಿಗೆ ಹೆಸರು ಬೇಳೆ ಮತ್ತು ಪಾಯಸ ಅಂದರೆ ತುಂಬ ಇಷ್ಟ, ಪಾನಕ ಕೂಡ. ಸೊ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ನಾವು ಸ್ಥಾಪನೆಯನ್ನು ಮಾಡಿ, ನಾನು ಏನು ಹೇಳಿದೆ ಇವಾಗ ಅಷ್ಟೋತ್ತರವನ್ನೆಲ್ಲ ಪಠನೆ ಮಾಡಿ ದೇವಿನ ನಾವು ಆರಾಧಿಸಿದಾಗ ಖಂಡಿತ ನಮ್ಗೆ ಒಳ್ಳೆ ಉಳಿತದೆ. ಸೊ ನಿಮ್ಮ ಮನೆಯಲ್ಲಿ ಈ ಥರ ಆಚರಣೆ ಮಾಡ್ತೀರಾ? ಆಯಾ ಸಮುದಾಯಕ್ಕೆ ತಕ್ಕಂತೆ, ಅವ್ರ ಮನೆ ಆಚರಣೆಗೆ ತಕ್ಕಂತೆ ಇದು ಬದಲಾಗ್ತಾ ಇರುತ್ತೆ. ಹಾಗೆ ಕೊನೆಯಲ್ಲಿ ನಾವು ಇಟ್ಟರೆ 1 ದಿವಸ ಇಡ್ಬೋದು, ಇಲ್ಲಾಂದರೆ 3 ದಿವಸ ಇಡ್ಬೋದು ಕಳಸನ, ಇಲ್ಲ 5 ದಿವಸ ಇಡ್ಬೋದು. ಆದರೆ ಮಡಿ ಮೈಲಿಗೆಯಿಂದ ನಾವು ಪೂಜೆನ ಮಾಡಬೇಕಾಗುತ್ತೆ. ಪ್ರತಿನಿತ್ಯ ನೈವೇದ್ಯ ಮಾಡಬೇಕಾಗುತ್ತೆ. ಸೊ ಆರತಿನ ಬೆಳಗಬೇಕಾಗುತ್ತೆ. ಒಂದೇ ದಿವಸ ಇಡ್ತೀವಿ ಅಂದರೆ ರಾತ್ರಿ ಮುಗಿಸ್ಬಿಟ್ಟು ಒಂದು 5-6 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲನೆಲ್ಲ ಕೊಟ್ಟು ಅವರಿಂದ ನಾವು ಆಶೀರ್ವಾದ ಪಡ್ಕೋಬೇಕಾಗುತ್ತೆ. ಸೊ ಕೊನೆಯಲ್ಲಿ ಆರತಿನ ಬೆಳಗಿ ದೇವಿಗೆ ದೃಷ್ಟಿನ ತೆಗೆದು ಆಮೇಲೆ ಖಂಡಿತ ಕೆಂಪಾರತಿ ನಾವು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಇಷ್ಟೊಂದು ಅಲಂಕಾರ, ಸೊ ಅದು ದೃಷ್ಟಿ ಆಗಬಾರ್ದು ಅನ್ನೋದಕ್ಕೆ ಕೆಂಪಾರತಿನ ತೆಗೆದು ಆಮೇಲೆ ಕಳಸವನ್ನು ಸ್ವಲ್ಪ ಕದಲಿಸಿದಾಗ
ಅದು ಕಂಪ್ಲೀಟ್ ಅಂತ ಅರ್ಥ ಹಬ್ಬ. ಓಕೆ, ಚೆನ್ನಾಗಿ ವಿವರಣೆ ಕೊಟ್ರಿ ನಿಮ್ಮನೆ ಹೇಗೆ ಆಚರಣೆ ಮಾಡ್ತಾರೆ ಅಂತ. ಅದೇ ನೀವು ಹೇಳಿದಾಗೆ ಅವರವರ ಮನೆಗೆ ತಕ್ಕಂತೆ ಆಚರಣೆಗೆ ತಕ್ಕಂತೆ ವರಮಹಾಲಕ್ಷ್ಮಿ ವ್ರತ ಆಗ್ಬೋದು, ಪೂಜೆ ಬದಲಾಗ್ಬೋದು. ಓಕೆ, ಸೊ ದೀಪ ಹಚ್ಚೋಣವಾ? ಮಾಡೆಲ್ಸ್ ಕರಿತೀರಾ? ಖಂಡಿತ, ನಮ್ಮ ಮಾಡೆಲ್ಸ್ ಎಲ್ಲ ಬಂದಿದ್ದಾರೆ, ವಿನ್ನರ್ಸ್ ಎಲ್ಲ, ಅವ್ರನ್ನ ಕರೆಯೋಣ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೀಪ ಹಚ್ಚೋಣವಾ? ಎಸ್. ಹಾಂ. ಸೊ ಶುಭಾ ಅವರೇ, ಎಸ್. ನಿಮ್ಮ ಮಾಡೆಲ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಂತರ ಒಂದು ಫ್ಯಾಷನ್ ವಾಕ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ನಿಮ್ಮ ನೆಕ್ಸ್ಟ್ ಹೇಗೆ ವರಮಹಾಲಕ್ಷ್ಮಿಯನ್ನೇ ಹೇಗೆ ಡೆಕೋರೇಟ್ ಮಾಡೋದು ಅನ್ನೋದನ್ನು ತೋರಿಸ್ತಾರೆ ಅಂತ ಹೇಳಿದ್ದೀರಾ. ಹೋಗೋಣವಾ ಅಲ್ಲಿಗೆ? ಖಂಡಿತ, ಬನ್ನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.